ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಸಿಟ್ ಡೌನ್. ಮಕ್ಕಳೇ, ನಿಮಗೆಲ್ಲ ಕಥೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಾವು ಇವತ್ತಿನ ತರಗತಿಯನ್ನ ಒಂದು ವಾಸ್ತವಿಕ ನೈಜ ಕಥೆಯನ್ನ ಹೇಳುವ ಮೂಲಕ ಪ್ರಾರಂಭಿಸೋಣ. ಹಾಗಾಗಿ ಕಥೆಯ ಮೇಲೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಕರೆಕ್ಟಾಗಿ ಆಲಿಸ್ಕೊಂಡು ಈ ಕಥೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಂತರ ನಾವು ಪಾಠಕ್ಕೆ ಹೋಗೋಣ. ಹಾಗಾದ್ರೆ ಇವತ್ತು ನಾವು ಕಥೆಯ ಮೂಲಕ ಇವತ್ತು ಪಾಠವನ್ನ ಪ್ರಾರಂಭಿಸೋಣ. ಮಕ್ಕಳೇ, 1962ರಲ್ಲಿ ಭಾರತ ಮತ್ತು ಚೀನಾಕ್ಕೆ ಯುದ್ಧ ಸಂಭವಿಸುತ್ತೆ. ಆ ಸಂದರ್ಭದಲ್ಲಿ ಆ ಭಾರತದ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಆಗ ತಾನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರಿಂದ ದೇಶ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಮತ್ತೆ ನಮ್ಮ ಸೈನ್ಯಕ್ಕೆ ಬೇಕಾದಂತ ಶಸ್ತ್ರೋಪಕರಣಗಳನ್ನ ಕೊಡ್ಲಿಕ್ಕೆ ಆಗ್ಲಿ, ಅಲ್ಲಿ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಆಗ್ಲಿ ಸಾಕಷ್ಟು ಸಮಸ್ಯೆಯಿಂದ ಕೂಡಿದೆ. ಇಂಥ ಸಂದರ್ಭದಲ್ಲಿ 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿಯನ್ನ ಮಾಡ್ತು. ಆಗ ಚೀನಾದ ವಿವಿಧ ಭಾರತದ ಗಡಿ ಭಾಗದಲ್ಲಿ ದಾಳಿ ಮಾಡ್ತಾ ಇತ್ತು. ಆಗ ಆ ಚೀನಾ ದಾಳಿ ಮಾಡುವಂತ ಸಂದರ್ಭದಲ್ಲಿ ಭಾರತದ ಗಡಿಯನ್ನ ಕಾಯ್ತಿದ್ದಂತ ಒಬ್ಬ ಯೋಧ ಜಸ್ವಂತ್ ಸಿಂಗ್ ರಾವತ್ ಎನ್ನುವಂತ ಸೈನಿಕ ಭಾರತದ ಎಲ್ಲಾ ಕಡೆ ಗೇಟ್ಗಳು ಓಪನ್ ಆಗ್ತಾ ಇದೆ, ಚೀನಿಯರು ಭಾರತದೊಳಗೆ ಬರ್ತಾ ಇದ್ದಾರೆ ಅಂತೇಳಿ ಸೈನ್ಯದ ಅಧಿಕಾರಿಗೆ ಫೋನ್ ಮಾಡಿ ಹೆಚ್ಚಿನ ಸೈನ್ಯವನ್ನ ನಿಯೋಜನೆ ಮಾಡಿ ಕಳಿಸಿ ಅಂತೇಳಿ ಫೋನ್ ಮಾಡ್ತಾರೆ. ಆವಾಗ ಆ ಮೇಲಧಿಕಾರಿಯಿಂದ ಉತ್ತರ ಬರುತ್ತೆ, ನೀನು ಬಂದ್ಬಿಡು, ಕಳಿಸ್ಲಿಕ್ಕೆ ಯಾವುದೇ ಸೈನ್ಯ ಇಲ್ಲ, ಮದ್ದುಗುಂಡುಗಳಿಲ್ಲ, ನೀನು ಹಾಗೇನೆ ಬಂದ್ಬಿಡು ವಾಪಸ್ ಅಂತ ಹೇಳಿ ಆ ಸೈನಿಕನಿಗೆ ಮೇಲಾಧಿಕಾರಿ ಹೇಳ್ತಾನೆ. ಆವಾಗ ಇವನಿಗೆ ತುಂಬಾ ಬೇಜಾರಾಗುತ್ತೆ. ಅವಾಗ ಹೇಳ್ತಾನೆ, ನಾನು ಸೈನ್ಯಕ್ಕೆ ಸೇರ್ಬೇಕಾದ್ರೆ ಪ್ರಮಾಣ ಮಾಡಿ ಸೇರಿದ್ದೀನಿ, ನಾನು ನನ್ನ ದೇಶದ ಒಂದು ಇಂಚು ಭೂಮಿಯನ್ನು ಕೂಡ ನನ್ನ ಕೊನೆಯ ಪ್ರಾಣ ಇರುವವರೆಗೂ ನಾನು ಬಿಟ್ಟುಕೊಡೋದಿಲ್ಲ. ಹಾಗಾಗಿ ನಾನು ಒಬ್ಬನೇ ಅವರ ವಿರುದ್ಧ ಹೋರಾಟ ಮಾಡುತ್ತೇನೆ, ನಾನು ಯಾವುದೇ ಕಾರಣಕ್ಕೆ ಇಲ್ಲಿಂದ ಹಿಂದೆ ಸರಿಯೋದಿಲ್ಲ ಅಂತೇಳಿ ಅವನು ಯುದ್ಧವನ್ನ ಕೈಗೊಳ್ತಾನೆ. ಅದೆಲ್ಲ ಸೈನಿಕರು ಸತ್ತು ಬಿದ್ದಿರ್ತಾರೆ. ಅವರಲ್ಲಿ ಇರ್ತಕ್ಕಂಥ ಮದ್ದು ಗುಂಡುಗಳನ್ನ ಇವನು ಸಂಗ್ರಹಿಸಿಕೊಳ್ತಾನೆ. ಅವರಲ್ಲಿ ಬಿದ್ದಿರ್ತಕ್ಕಂಥವುಗಳನ್ನ ತನ್ನ ಬಂದೂಕಿಗೆ ತುಂಬಿಕೊಳ್ತಾನೆ. ಆಗ ಏನ್ ಮಾಡ್ತಾನೆ, ಅದು ಬೆಟ್ಟ ಗುಡ್ಡಗಳ ಪ್ರದೇಶ ಅಲ್ವಾ, ಆಗ ಆ ಗುಡ್ಡದಿಂದ ಈ ಗುಡ್ಡಕ್ಕೆ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಹೋಗಿ ಆ ಸೈನ್ಯದ ಮೇಲೆ ಇವನು ಗುಂಡ ಹಾರಿಸ್ತಾನೆ. ಆಗ ಭಾರತದ ಆ ಎಲ್ಲಾ ಗುಡ್ಡಗಳ ತುಂಬಾ ಭಾರತದ ಸೈನಿಕರು ಮರೆಯಲ್ಲಿ ನಿಂತ್ಕೊಂಡು ನಮ್ಮ ಮೇಲೆ ಶೂಟ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಸೈನ್ಯವನ್ನ ಅಲ್ಲೇ ತಡೆ ಹಿಡಿತಾನೆ. 72 ಗಂಟೆಗಳ ಕಾಲ ಅವನು ಅಲ್ಲಿ ಊಟ ನಿದ್ರೆ ಇಲ್ಲದೆ ಆ ಗುಡ್ಡದಿಂದ ಈ ಗುಡ್ಡಕ್ಕೆ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಹೋಗಿ ಅವನು ಫೈರ್ ಅನ್ನ ಮಾಡ್ತಾನೆ. ಆವಾಗ ಎಲ್ಲಾ ಕಡೆ ಆ ಚೀನಾದ ಸೈನಿಕರು ಎಲ್ಲಾ ಕಡೆ ಭಾರತ ಗಡಿಯನ್ನ ಪ್ರವೇಶ ಮಾಡಿದ್ವಿ, ಇದೊಂದು ಭಾಗದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಸಂಶಯ ಬರ್ತದೆ. ಆಗ ಅಧಿಕಾರಿಗೆ ಸೈನ್ಯ ಮಾಡ್ತಾರೆ, ಚೀನಾಕ್ಕೆ ಇನ್ನಷ್ಟು ಹೆಚ್ಚು ಸೈನ್ಯವನ್ನ ಕಳುಹಿಸಿಕೊಡಿ ಅಂತೇಳಿ. ಆಗ ಯಾಕೆ ಇಲ್ಲಿ ಸಾಧ್ಯ ಆಗ್ತಿಲ್ಲ ಅಂತೇಳಿ ಅಲ್ಲಿ ಅಧಿಕಾರಿ ಒಬ್ರು ಹೆಲಿಕಾಪ್ಟರ್ ಅನ್ನ ಕಳಿಸ್ತಾರೆ. ಆಗ ಜಸ್ವಂತ್ ಸಿಂಗ್ ರಾವತ್ ಅಂತಕ್ಕಂಥವ್ರು, ಆಗ ಅಲ್ಲಿ ಕುರಿ ಕಾಯ್ತಕ್ಕಂತ ಇಬ್ಬರು ಹುಡುಗಿಯರು ಇರ್ತಾರೆ. ಅವರು ಕೂಡ ಹೇಳ್ತಾರೆ, ನೀನು ಒಬ್ಬರೇ ಅಲ್ಲ, ನಾನು ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಆ ಪುಟ್ಟ ಇಬ್ಬರು ಹುಡುಗಿಯರು ಸಹ ಅಲ್ಲಿ ಬಿದ್ದಿರುವಂತ ಆಯುಧಗಳನ್ನ, ಮದ್ದುಗುಂಡುಗಳನ್ನ, ಆ ಸೇನಾ ಶಿಬಿರದಲ್ಲಿ ಇರ್ತಕ್ಕಂತ ಇನ್ನೂ ಕೆಲವು ಮದ್ದುಗುಂಡುಗಳನ್ನ ಬಾಕ್ಸ್ ಅಲ್ಲಿರೋವನ್ನೆಲ್ಲ ಹುಡುಕೊಂಡು ಬಂದು ಅವನ ಇವನಿಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ರಾವತ್ಗೆ ಕೊಡ್ತಾರೆ. ಆಗ ಅವನೊಬ್ಬನೇ ಹೋರಾಟವನ್ನ ಮಾಡ್ತಾನೆ. ಸುಮಾರು 72 ಗಂಟೆಗಳ ಕಾಲ ಸುಮಾರು 400ಕ್ಕೂ ಹೆಚ್ಚಿರುವಂತ ಸೈನಿಕರನ್ನ ಒಬ್ಬ ಸೈನಿಕ ತಡೆ ಹಿಡಿತಾನೆ. ಆಗ ಚೀನಾದವರು ಬಂದು ಹೆಲಿಕಾಪ್ಟರ್ ಅಲ್ಲಿ ನೋಡ್ತಾರೆ. ಅವಾಗ ಗೊತ್ತಾಗುತ್ತೆ ಅಲ್ಲಿ ಭಾರತೀಯ ಸೈನಿಕರು ಯಾರಿಲ್ಲ, ಇರೋದು ಒಬ್ಬನೇ ಒಬ್ಬ. ಆಗ ಅವರು ಗೊತ್ತಾಗುತ್ತೆ, ಏನು ವಿಧಿ ಇಲ್ಲದೆ ಈಗ ಮೇಲಾಧಿಕಾರಿಗಳು ಅವನನ್ನ ಶೂಟ್ ಮಾಡಿ ಅಂತ ಹೇಳ್ತಾರೆ. ಈಗ ಹೆಲಿಕಾಪ್ಟರ್ ಇಂದ ಅವನನ್ನ ಶೂಟ್ ಮಾಡಿದಾಗ ಅವನು ಸತ್ತೋಗ್ತಾನೆ. ಆಗ ಅವನ ತಲೆಯನ್ನ ತೆಗೆದುಕೊಂಡು ಬನ್ನಿ ಚೀನಾಕ್ಕೆ ಅಂತ ಹೇಳ್ತಾನೆ. ಆಗ ಆ ಸೈನಿಕನ ತಲೆಯನ್ನ ತೆಗೆದುಕೊಂಡು ಹೋಗ್ತಾರೆ. ಆ ತೆಗೆದುಕೊಂಡು ಹೋಗಿ ಚೀನಾದಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು, ಅವನ ತಲೆಯ ಅಚ್ಚನ್ನ ತೆಗೆದುಕೊಂಡು ಒಂದು ಕಂಚಿನ ಪ್ರತಿಮೆಯನ್ನ ಮಾಡಿ ಚೀನಾದವರಿಗೆ
ಚೀನಾದವರು ಭಾರತೀಯ ಸೈನಿಕರಿಗೆ ಉಡುಗೊರೆಯಾಗಿ ಅದನ್ನು ಕೊಡ್ತಾರೆ. ಆಗ ಆ ಚೀನಾದ ಅಧಿಕಾರಿ ಹೇಳ್ತಾನೆ, ಇಂಥ 100 ಜನ ಸೈನಿಕರು ಏನಾದರೂ ನಮ್ಮ ಚೀನಾದಲ್ಲಿ ಇದ್ರೆ ನಾವು ಇಡೀ ಪ್ರಪಂಚವನ್ನೇ ಗೆಲ್ಲುತ್ತೇವೆ ಅಂತ ಹೇಳ್ತಾರೆ. ಅಷ್ಟು ನಿಷ್ಠಾವಂತ ಸೈನಿಕ ಯಾರು? ಸುಮಾರು 72 ಗಂಟೆಗಳ ಕಾಲ ಹೋರಾಟವನ್ನ ಮಾಡ್ತಾನೆ. ಈಗಲೂ ಸಹ ಅವರ ಸತ್ತ ನಂತರನೂ ಕೂಡ ಅವನಿಗೆ ಯಾವುದೇ ವೇತನಗಳನ್ನ ಇತ್ಯಾದಿ ನಿಲ್ಲಿಸೋದಿಲ್ಲ, ಅವನ ಕುಟುಂಬಕ್ಕೆ ಕೊಡ್ತಾರೆ. ಯಾಕೆ ಅಂದ್ರೆ ಆ ಜಸ್ವಂತ್ ಸಿಂಗ್ ರಾವತ್ ಅಲ್ಲಿರುವಂತಹ ಸೈನಿಕರು, ತೂಗುಡಿಸುವಂತಹ ಸೈನಿಕರಿಗೆ, ಅಲ್ಲಿ ಬೇಜವಾಬ್ದಾರಿತನದಿಂದ ವರ್ತಿಸ್ತಕ್ಕಂಥ ಸೈನಿಕರಿಗೆ ಈಗಲೂ ತಲೆ ಮೇಲೆ ಹೋಗಿ ಹೊಡೆದಂಗಾಗುತ್ತಂತೆ. ಹಾಗಾಗಿ ಅವನಿನ್ನೂ ಬದುಕಿದ್ದಾನೆ ಅಂತೇಳಿ ಅವನ ಇರ್ತಕ್ಕಂಥ ಅವನೇನ್ ಸತ್ತಲ್ಲ ಆ ಸ್ಥಳದಲ್ಲಿ ಈಗಲೂ ಕೂಡ ಅವನ ಸ್ಮಾರಕವನ್ನ ರಚನೆ ಮಾಡಿ ಚೀನಾ ದೇಶದವರು ಕೊಟ್ಟಿರುವಂತಹ ಕಂಚಿನ ಪ್ರತಿಮೆಯನ್ನು ಇಟ್ಟು ಇವತ್ತು ಕೂಡ ಪೂಜೆ ಮಾಡಲಾಗುತ್ತೆ. ಅಲ್ಲಿ ಲಾಕ್ ಮಾಡಿ ಅವನ ಶೂ, ಅವನ ಬಟ್ಟೆ, ಧರಿಸ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಇಟ್ಟರು ಕೂಡ ತಿರ್ಗಾ ಬೆಳಗ್ಗೆ ಬಂದಾಗ ಅವೆಲ್ಲ ಚೆಲ್ಲಾಪಿಲ್ಲಿಯಾಗಿರ್ತಾವೆ. ಯಾಕೆಂದ್ರೆ ಅವನು ಈಗಲೂ ಬದುಕಿದ್ದಾನೆ ಅಂತ ನೋಡಿ ಅವನ ಸೇವಾವಧಿ ಮುಗಿಯವರೆಗೂ ಅವನ ಟ್ರಂಕ್, ಬಟ್ಟೆ ಇತ್ಯಾದಿಯನ್ನ, ಶೂ ಎಲ್ಲವನ್ನು ಇಟ್ಟು ಅವನ ಊರಿಗೆ ಟ್ರೈನ್ ಅಲ್ಲಿ ಕಳಿಸ್ತಿದ್ರಂತೆ. ಮತ್ತೆ ಆ ಕಡೆಯಿಂದ ವಾಪಸ್ ಬರ್ತದಂತೆ. ಯಾಕೆ ಅಂದ್ರೆ ಅವನು ಇನ್ನೂ ಬದುಕಿದ್ದ ಅಂತ ನೋಡಿ. ಒಬ್ಬ ಸೈನಿಕ ಸತ್ತ ಮೇಲೂ ಕೂಡ ಅವನು ಸೇವೆಯನ್ನ ಸಲ್ಲಿಸುತ್ತಿದ್ದಾನೆ. ಅವನಿಗೆ ವೇತನವನ್ನ ನೀಡಿರ್ತಕ್ಕಂಥ ಯಾವ್ದಾದ್ರು ದೇಶ ಇದ್ರೆ ಭಾರತ. ಅದು ಯಾರು? ಜಸ್ವಂತ್ ಸಿಂಗ್ ರಾವತ್ ಅಂತ ಒಬ್ಬ ಅತ್ಯುತ್ತಮ ಸೈನಿಕ ಭಾರತದ ವಿರುದ್ಧ ಹೋರಾಟ ಮಾಡ್ತಾನೆ. ಇವ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ ನೀವು ತಿಳ್ಕೋಬೇಕು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಜಸ್ವಂತ್ ಸಿಂಗ್ ರಾವತ್ ಬರ್ತದೆ ಇವ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಹೀಗೆ ನಮ್ಮ ಭಾರತದ ಸೇನೆ ಏನಿದೆಯಲ್ಲ, ಹೀಗೆ ಪ್ರಾಣದ ಅಂಗನ್ನ ತೊರೆದು ದೇಶಕ್ಕಾಗಿ, ದೇಶಾಭಿಮಾನಕ್ಕಾಗಿ ತ್ಯಾಗ ಮನೋಭಾವನೆಯನ್ನ ಹೊಂದಿರತಕ್ಕಂತ ನಮ್ಮ ಸೈನ್ಯ ಪಡೆ ಇರೋದ್ರಿಂದ ನಮ್ಮ ದೇಶ ಸುರಕ್ಷಿತವಾಗಿದೆ. ಮಕ್ಕಳೇ, ಕಥೆಯೆಲ್ಲ ಚೆನ್ನಾಗಿ ಅರ್ಥ ಆಯ್ತಲ್ಲ? ಕಥೆಯಲ್ಲ, ಇದು ವಾಸ್ತವ ಕಥೆ. ಇಲ್ಲಿ ಜಸ್ವಂತ್ ಸಿಂಗ್ ರಾವತ್ ಯಾರು? ಭಾರತದ ಒಬ್ಬ ಮಿಲಿಟರಿ ಸೈನಿಕ ಅಲ್ವಾ? ದೇಶದ ಗಡಿಯನ್ನ ಕಾಯ್ತಕ್ಕಂತ ಸೈನಿಕ. ಇವನು ಎಷ್ಟು ಗಂಟೆಗಳ ಕಾಲ, ಒಬ್ಬನೇ ಒಬ್ಬ ಸೈನಿಕ ಎಷ್ಟು ಗಂಟೆಗಳ ಕಾಲ ಹೋರಾಟ ಮಾಡಿದ? 72 ಗಂಟೆಗಳ ಕಾಲ ಹೋರಾಟ ಮಾಡಿದ. ಇವನು 72 ಗಂಟೆಗಳ ಕಾಲ ಚೀನಿಯರ ಮೇಲೆ ಯಾಕೆ ಹೋರಾಟ ಮಾಡಿದ? ಯಾಕೆ ಹೋರಾಟ ಮಾಡಿದ? ನಮ್ಮ ದೇಶದ ರಕ್ಷಣೆಗೋಸ್ಕರ. ವೆರಿ ಗುಡ್. ನಮ್ಮ ದೇಶದ ರಕ್ಷಣೆಗಾಗಿ ಹೋರಾಟ ಮಾಡಿದ ಅಲ್ವಾ? ನಮ್ಮ ದೇಶವನ್ನ ರಕ್ಷಿಸಬೇಕೆನ್ನುವ ಕಾರಣಕ್ಕೆ ಅವನು ಹೋರಾಟ ಮಾಡಿದ. ಮಕ್ಕಳೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ರಾಷ್ಟ್ರ ರಕ್ಷಣೆ ಅಥವಾ ದೇಶದ ರಕ್ಷಣೆ ಎನ್ನುವಂತಹ ಅಭ್ಯಾಸದ ಬಗ್ಗೆ, ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ರಾಷ್ಟ್ರ ರಕ್ಷಣೆ ಈ ಒಂದು ಪಾಠವನ್ನ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ದೇಶದ ಸೈನಿಕರ ತ್ಯಾಗ, ಬಲಿದಾನ ಮುಂತಾದ ಕಾರಣಗಳಿಂದಾಗಿ ನಮಗೆ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. 1945 ಆಗಸ್ಟ್ 15ರಂದು ಏನ್ ಸಿಕ್ತು? ಅಲ್ಲಿವರೆಗೂ ನಾವು ಯಾರ ಆಳ್ವಿಕೆಗೆ ಒಳಗಾಗಿದ್ವಿ? ಬ್ರಿಟಿಷರ ಆಳ್ವಿಕೆಗೆ ಒಳಗಾಗಿದ್ವಿ ಅಲ್ವಾ? ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಹೊಂದಿದ್ವಿ. ಅದಕ್ಕೆ ಕಾರಣ ಸೈನಿಕರು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು, ಇವರೆಲ್ಲರ ಪ್ರಯತ್ನ, ಮತ್ತೆ ರೈತರು, ಸಾಮಾನ್ಯ ಜನರು ಎಲ್ಲರ ಪ್ರಯತ್ನದ ಫಲವಾಗಿ 1945 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಳ್ತು. ಹಾಗಾಗಿ ನಮ್ಮದೇ ಆದಂತ ಸಾರ್ವಭೌಮತ್ವವನ್ನ, ನಮ್ಮದೇ ಆದಂತ ಸಂವಿಧಾನವನ್ನ, ಅಂದ್ರೆ ನಮ್ಮದೇ ಆದಂತ ಕಾನೂನನ್ನು ರಚಿಸಿಕೊಂಡು ಈ ದೇಶವನ್ನ ನಾವು ಈಗ ಸುಭದ್ರವಾಗಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಗಡಿಗೆ, ಸಾರ್ವಭೌಮತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ತಗಲದ ಹಾಗೆ ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಆ ರಾಷ್ಟ್ರ ರಕ್ಷಣೆಯನ್ನ ಮಾಡತಕ್ಕಂತ ಮುಖ್ಯವಾದಂತ ಜವಾಬ್ದಾರಿ ನಮ್ಮ ಮಿಲಿಟರಿ ಅಥವಾ ಸೈನ್ಯ ಪಡೆಯ ಮೇಲೆ ಇದೆ. ಅವರು ಸುರಕ್ಷಿತವಾಗಿ ಆ ದೇಶದ ಗಡಿಯನ್ನ ಕಾಯ್ದಿರುವ ಪ್ರಯುಕ್ತ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ರಾಷ್ಟ್ರದೊಳಗೆ ಇರಲಿಕ್ಕೆ ಸಾಧ್ಯವಾಗಿದೆ.
ಹಾಗೆ ನಮ್ಮ ದೇಶದ ಸೈನಿಕರ ಹಾಗೆ ನಮ್ಮ ದೇಶದ ರೈತನು ಸಹ ಈ ದೇಶದ ಜನರಿಗೆ ಅನ್ನವನ್ನು ನೀಡ್ತಕ್ಕಂಥ ವ್ಯಕ್ತಿ. ಹಾಗಾಗಿ ನಮ್ಮ ದೇಶದಲ್ಲಿ ಈ ಇಬ್ಬರು ವ್ಯಕ್ತಿಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗಿದೆ. ಒಂದು ದೇಶದ ಸೈನಿಕ, ಮತ್ತೊಂದು ನಮ್ಮ ದೇಶದ ರೈತ. ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಘೋಷಣೆಯನ್ನ ಕೂಗಿದ್ರು. ಏನಂತ ಹೇಳಿದ್ರಮ್ಮ? ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಈ ದೇಶದ ರೈತ ಮತ್ತು ಈ ದೇಶದ ಸೈನಿಕ ಈ ದೇಶದ ಆತ್ಮ ಇದ್ದಾಗೆ ಅವರಿಂದ ಈ ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಇವರಿಬ್ಬರು ಬಹಳ ಮುಖ್ಯ. ಇಲ್ಲದಿದ್ರೆ ಉಪವಾಸದಿಂದ ಇರಬೇಕಾಗ್ತದೆ. ದೇಶದ ಸೈನಿಕ ದೇಶವನ್ನ ಸರಿಯಾಗಿ ಗಡಿ ಕಾಯಲಿಲ್ಲ ಅಂದ್ರೆ ನಾವು ಒಂದೇ ರಾಷ್ಟ್ರದ ಆಳ್ವಿಕೆಗೆ ಒಳಪಡಬೇಕಾಗುತ್ತೆ ಅಥವಾ ದೇಶದಲ್ಲಿ ಅಶಾಂತಿ ಉಂಟಾಗುತ್ತೆ. ಹಾಗಾಗಿ ರಾಷ್ಟ್ರ ರಕ್ಷಣೆ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡ ಮೇಲೆ ಇದು ಅತ್ಯಂತ ಜವಾಬ್ದಾರಿಯುತವಾದಂತಹ ಕೆಲಸ ಆಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಗಡಿ ಭಾಗದಲ್ಲಿ 1 ಇಂಚು ಭೂಮಿಯನ್ನು ಪರರಿಗೆ ನಾವು ಬಿಟ್ಕೊಡಂಗಿಲ್ಲ. ಹಾಗೆ ಪರದೇಶಗಳಿಂದ, ಪಕ್ಕದ ದೇಶಗಳಿಂದ ಯಾರನ್ನು ನಾವು ಒಳಗೆ ನುಸುಳಿಕೊಂಡು ಬರ್ತಕ್ಕಂಥವರನ್ನ ಬಿಡಬೇಕಾಗಿದೆ. ಅವರನ್ನ ನಾವು ರಕ್ಷಣೆ ಮಾಡಬೇಕು. ದೇಶದೊಳಗಂದ್ರೆ ಬಂದ್ರೆ ಏನ್ ಮಾಡ್ತಾರೆ ಅವರು? ಭಯೋತ್ಪಾದಕ ಕೃತ್ಯಗಳನ್ನ ನಡೆಸಬಹುದು, ನಮ್ಮ ದೇಶದಲ್ಲಿ ಅಶಾಂತಿಯನ್ನ ಉಂಟು ಮಾಡಬಹುದು. ಹಾಗಾಗಿ ದೇಶದ ಗಡಿ ಕಾಯ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹಾಗಾಗಿ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಮುಖ್ಯ ಕೆಲಸ ನಮ್ಮ ರಕ್ಷಣಾ ಪಡೆಗೆ ಸೇರಿದೆ. ಆ ರಕ್ಷಣಾ ಪಡೆ ಹಲವು ವಿಧಗಳಿಂದ ಕೂಡಿದೆ. ಅದನ್ನ 3 ವಿಧಗಳಿವೆ ರಕ್ಷಣಾ ಪಡೆಗಳಲ್ಲಿ. ಯಾರು ಹೇಳ್ತೀರಿ? ರಕ್ಷಣಾ ಪಡೆಯ 3 ವಿಧಗಳು. ವೆರಿ ಗುಡ್, ಹೇಳು. ಭೂಸೇನೆ, ಹಾ, ನೌಕಾಪಡೆ, ವಾಯುಪಡೆ. ಹೌದು, ವೆರಿ ಗುಡ್. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಂತ 3 ಸೇನೆ ಇರುತ್ತೆ. ನೋಡಿ, ಬರೇ ಭೂಸೇನೆಯಿಂದ ರಾಷ್ಟ್ರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೌಕಾ ಸೇನೆಯಿಂದ ರಾಷ್ಟ್ರವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಹಾಗೇನೆ ಇವೆರಡು ಭೂಸೇನೆ, ನೌಕಾಸೇನೆ ಎರಡಿದ್ರೂ ಕೂಡ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಮನುಷ್ಯ ಹಕ್ಕಿಯಂತೆ ಹಾರಾಡುವುದನ್ನ ಕಲ್ತಿದ್ದಾನೆ. ಹಾಗಾಗಿ ವಿಮಾನದ ಮೂಲಕ ಬಂದು, ಯುದ್ಧ ವಿಮಾನಗಳ ಮೂಲಕ ಬಂದರೂ ಕೂಡ ದಾಳಿಯನ್ನ ಮಾಡಬಹುದಾಗಿದೆ. ಹಾಗಾಗಿ ಈ 3 ಸೇನಾಪಡೆಗಳಲ್ಲಿ ನಾವು ಪ್ರಬುದ್ಧತೆಯನ್ನ, ಬಹಳ ಬಲಿಷ್ಠವಾದಂತಹ ಸೈನ್ಯ ಪಡೆಯನ್ನ ನಾವು ಹೊಂದಿರಬೇಕಾಗ್ತದೆ. ಹಾಗಾಗಿ ರಾಷ್ಟ್ರದ ರಕ್ಷಣೆ ಈ 3 ಸೇನಾಪಡೆಗಳ ಮುಖ್ಯ ಕರ್ತವ್ಯವಾಗಿದೆ ಮಕ್ಕಳೇ, ಗೊತ್ತಾಯ್ತಾ? ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಭಾರತದ ಸೇನಾಪಡೆಗಳು ಮತ್ತು ಅವುಗಳ ಹೊಣೆಗಾರಿಕೆ, ಅದರಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಏನಿದೆಯಲ್ಲ ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವುಗಳ ತರಬೇತಿ ಕೇಂದ್ರಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಭಾರತ ಮಕ್ಕಳೇ, ಇಲ್ಲೇನ್ ಕಾಣಿಸ್ತಾ ಇದೆ? ಈಗ ನಾವು ಹೇಳಿದ್ವಲ್ಲ 3 ಸೇನಾಪಡೆಗಳು, ನೌಕಾಪಡೆ, ವಾಯುಪಡೆ, ಭೂಪಡೆ. ಆ 3 ಸೇನಾಪಡೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇವರು ನಮ್ಮ ರಾಷ್ಟ್ರದ ರಕ್ಷಣೆ ಮಾಡತಕ್ಕಂತ ಮುಖ್ಯ ಕೆಲಸ ಆಗಿದೆ. ಈಗ ಮಕ್ಕಳೇ, ಭಾರತದ ಇಲ್ಲಿ ಪ್ರಪಂಚದ ನಕಾಶೆಯನ್ನ ನೋಡ್ತಾ ಇದ್ದೀರಿ. ಈ ನಕಾಶೆಯಲ್ಲಿ ಭಾರತ ಎಲ್ಲಿದೆ ತೋರ್ಸಮ್ಮ. ವೆರಿ ಗುಡ್. ಈ ಭಾರತ ಏನಿದೆಯಲ್ಲ, ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ಇಲ್ಲಿ ಏಷ್ಯಾ ಖಂಡ ಏನಿದೆ ತಾನೆ, ಕಾಣಿಸ್ತಾ ಇದೆಯಾ? ಏಷ್ಯಾ ಖಂಡ ಯಾರು ತೋರಿಸ್ತೀರಿ? ಏಷ್ಯಾ ಖಂಡ ಅಂಬ್ರಿ. ಇದೇನೋ ಏಷ್ಯಾ ಖಂಡ. ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ಖಂಡ? ಏಷ್ಯಾ ಖಂಡ ಮೊದಲನೇ. ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ. ಇದರಲ್ಲಿ ಅನೇಕ ರಾಷ್ಟ್ರಗಳು ಬರ್ತವೆ. ನೋಡಿ, ಈ ಭಾರತ ಏನಿದೆ ಅನೇಕ ನೆರೆಯ ರಾಷ್ಟ್ರಗಳನ್ನ ಹೊಂದಿದೆ. ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ, ಹಾಗೆ ಜಲಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು. ಭೂಗಡಿಯನ್ನ ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವ ಹೇಳ್ತೀರಾ? ಭೂಗಡಿಯನ್ನ ಯಾವ ಯಾವ ರಾಷ್ಟ್ರಗಳೊಂದಿಗೆ, ಯಾವ ದೇಶಗಳೊಂದಿಗೆ ಭಾರತ ಹೊಂದಿದೆ?
ಯಾವ ದೇಶಗಳೊಂದಿಗೆ ಹಂಚಿಕೊಂಡಿದೆ? ಈ ಕಡೆ ಸ್ಟ್ಯಾಂಡ್ ಅಪ್ ಬಸವರಾಜ್. ಚೀನಾ ಪಾಕಿಸ್ತಾನ ಅವೆರಡೇ ದೇಶಗಳ? ಚೀನಾ. ಒಬ್ಬೊಬ್ರು ಹೇಳ್ರಿ, ಮತ್ತೆ ಯಾರ್ಯಾರು ಗೊತ್ತಿದೆ ಹೇಳಿ. ಅವನು ಹೇಳಿದ, ಬಸವರಾಜ ಹೇಳಿದ ಚೀನಾ ಮತ್ತು ಪಾಕಿಸ್ತಾನ. ವೆರಿ ಗುಡ್. ಚೀನಾ, ಪಾಕಿಸ್ತಾನ, ಪಾಕಿಸ್ತಾನ. ಉತ್ತರ ಯಾರು ಹೇಳ್ಬಾರ್ದು, ಆನ್ಸರ್ ಯಾರ್ಯಾರಿಗೆ ಗೊತ್ತಿದೆ? ನೇಪಾಳ. ಒಬ್ಬೊಬ್ರು ನೇಪಾಳ. ಹಾಗೇನೆ ಭೂತಾನ್. ವೆರಿ ಗುಡ್. ಶ್ರೀಲಂಕಾ. ಬಾಂಗ್ಲಾದೇಶ. 7 ದೇಶಗಳಿದ್ದಾವೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ. ಮಯನ್ಮಾರ್. ಶ್ರೀಲಂಕಾ. ಮಕ್ಕಳೇ ಇವನ್ನ ಭಾರತ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಈ ರಾಷ್ಟ್ರಗಳು. ಅದೇ ರೀತಿ ಜಲಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಸಹ ಇದ್ದಾವೆ. ಇವು ಭೂಗಡಿಯನ್ನ ಹಂಚಿಕೊಂಡಿರುವಂತಹ ರಾಷ್ಟ್ರಗಳು. ಅದೇ ರೀತಿ ಜಲಗಡಿಯನ್ನ ಹಂಚಿಕೊಂಡಿರುವ ರಾಷ್ಟ್ರಗಳು. ಈ ರಾಷ್ಟ್ರಗಳೊಂದಿಗೆ ಭೂಗಡಿ ಸಂಬಂಧವನ್ನು ಹೊಂದಿದೆ ಭಾರತ. ಹಾಗೆ ಜಲಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವ್ಯಾವ ಹೇಳ್ತೀರಾ ಮಕ್ಕಳೇ? ಈಗ ನಕಾಶೆಯಲ್ಲಿ ತೋರಿಸ್ಬೇಕು, ಅವನ್ನೆಲ್ಲ ಗುರುತಿಸೋಣ. ಜಲಗಡಿಯನ್ನ ಹಂಚಿಕೊಂಡಿರುವಂತ ರಾಷ್ಟ್ರಗಳು: ಥಾಯ್ಲ್ಯಾಂಡ್, ಮತ್ತೆ ಕಾಂಬೋಡಿಯಾ. ವೆರಿ ಗುಡ್. ಮಲೇಷಿಯಾ. ಮತ್ತೆ ಇಂಡೋನೇಷಿಯಾ. ಮತ್ತೆ ಹೇಳಿದ್ರ ಥಾಯ್ಲ್ಯಾಂಡ್, ವಿಯೆಟ್ನಾಂ. ಅಲ್ವಾ? ಇವು ಭಾರತದ ಜಲಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು: ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥಾಯ್ಲ್ಯಾಂಡ್, ವಿಯೆಟ್ನಾಂ. ಇನ್ನೊಂದು ದೇಶ ಬಿಟ್ಟಿ ಮಾಲ್ಡೀವ್ಸ್. ಅಲ್ವಾ? ಮಾಲ್ಡೀವ್ಸ್. ಭಾರತದ ಜಲಗಡಿಯನ್ನ ಹಂಚಿಕೊಂಡಿರೋ ಇವುಗಳನ್ನ ಈಗ ನಕಾಶೆಯಲ್ಲಿ ಗುರುತಿಸಬೇಕು ಮಕ್ಕಳೇ. ಭಾರತದ ನಕಾಶೆಯಲ್ಲಿ ಭೂಗಡಿಯನ್ನ ಹಂಚಿಕೊಂಡಿರುವಂತ, ಜಲಗಡಿಯನ್ನ ಹಂಚಿಕೊಂಡಿರುವಂತ ರಾಷ್ಟ್ರಗಳು ಯಾವುವು ಅನ್ನೋದನ್ನ ಭಾರತದ ನಕಾಶೆಯಲ್ಲಿ ಈಗ ಗುರುತಿಸಬೇಕು. ಕೈ ಎತ್ತಿ ಯಾರು ತೋರಿಸ್ತೀರಿ? ಭಾರತದ ನೆರೆಯ ರಾಷ್ಟ್ರಗಳು. ಅಮ್ರಿಕ್ ಬರೋಣ. ಪಾಕಿಸ್ತಾನ್. ವೆರಿ ಗುಡ್. ಶ್ರೀಲಂಕಾ. ನೇಪಾಳ. ಮಯನ್ಮಾರ್. ಬಾಂಗ್ಲಾದೇಶ್. ಚೀನಾ. ನೇಪಾಳ. ವೆರಿ ಗುಡ್. ಬಾಂಗ್ಲಾದೇಶ. ಶ್ರೀಲಂಕಾ. ವೆರಿ ಗುಡ್. ಅಂದ್ರೇನು ಭಾರತದ ಒಟ್ಟು ನೆರೆಯ ರಾಷ್ಟ್ರಗಳನ್ನ ವೆರಿ ಗುಡ್. ಹಾಗೆಯೇ ಭಾರತ ಇವು ಈಗ ಅಮೃತ್ ತೋರಿಸಿದಂತಹ ಎಲ್ಲಾ ದೇಶಗಳು ಎಂತ ದೇಶಗಳು ಭಾರತದ ಎಂತ ಗಡಿಯನ್ನು ಹಂಚಿಕೊಂಡಿದ್ದಾವೆ? ಮಕ್ಕಳೇ, ಈಗ ಹೇಳಿದ್ವಲ್ಲ, ಅಮೃತ್ ಗುರುತಿಸಿದಂತ ಭಾರತದ
ಭೂಗಡಿಯನ್ನ ಎಷ್ಟು ಸಾವಿರ ಕಿಲೋಮೀಟರ್ ಇದೆ ಅಂದ್ರೆ ಇದು 15,200 ಕಿಲೋಮೀಟರ್ ಇದೆ ಭೂಗಡಿ. ಎಷ್ಟಿದೆ? ಏನಿದೆ? ಭಾರತ ಹೊಂದಿರತಕ್ಕಂತ ಭೂಗಡಿ 15,200 ಕಿಲೋಮೀಟರ್ ಅನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಯಾರಿಂದ? ವಿದೇಶಿಯರಿಂದ, ಅಂದ್ರೆ ಭಾರತದ ನೆರೆಯ ರಾಷ್ಟ್ರಗಳಿಂದ. ಬಹಳ ಮುಖ್ಯವಾಗಿ ನೆರೆಯ ರಾಷ್ಟ್ರಗಳಿಂದ ನಮ್ಮ ದೇಶದ ಗಡಿಯನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಒಂದು ಕೆಲಸವನ್ನ ಯಾರು ನಿರ್ವಹಿಸ್ತಾರೆ ಮಕ್ಕಳೇ? ಸೈನಿಕರು. ನೋಡಿ, ಈಗ ಭಾರತದ, ನಾನು ಹೇಳಿದ್ವಲ್ಲ, ಈ ಭಾರತದ ಸೈನಿಕರು ಇದನ್ನ ಗುರುತಿಸ್ತಾರೆ. ಆ ಸೈನಿಕರು ನಾವೀಗಾಗಲೇ ತಿಳಿದುಕೊಂಡ ಹಾಗೆ 3 ರೀತಿಯ ಸೈನ್ಯ ಪಡೆಯನ್ನ ಹೊಂದಿದೆ. ಎಷ್ಟು ರೀತಿಯ ಸೈನ್ಯ ಪಡೆ ಇದೆ? 3 ರೀತಿಯ ಸೈನ್ಯ ಪಡೆ ಇದೆ. ಯಾವ್ಯಾವ್ದು? ಹೇಳ್ಬಾರ್ದು, ಕೈ ಎತ್ತಬೇಕು. ಒನ್ಲಿ ಹ್ಯಾಂಡ್ಸ್ ಅಪ್. ನಾಗರಾಜ. ಭೂಸೇನೆ, ಮತ್ತೆ ವಾಯುಸೇನೆ, ಹಾ, ಮತ್ತೊಂದು ಯಾವ್ದಪ್ಪ? ನೌಕಾ ಪಡೆ ಅಂತ ಹೇಳಿ ಕರಿತೀವಿ. ನೋಡಿ, 3 ಸೇನಾಪಡೆಗಳಲ್ಲಿ ಈ ಗಡಿಯನ್ನ ಕಾಯ್ತಕ್ಕಂಥದ್ದು ಭೂಸೇನೆಯ ಕೆಲಸ. 3 ರೀತಿಯ ಸೇನಾಪಡೆ ಅಂತ ಹೇಳಿದ್ವಲ್ವಾ? ಒಂದು ಭೂಸೇನಾಪಡೆ, ಭೂಸೇನಾಪಡೆ ಬರ್ಕೋಬೇಕು ಹಾಗೇನೆ, ಭೂಸೇನಾಪಡೆ. ಅದೇ ರೀತಿ ನೌಕಾಪಡೆ, ಜಲಭಾಗವನ್ನ ಕಾಯ್ತಕ್ಕಂಥದ್ದು ಸಾಗರದಲ್ಲಿ ನೌಕಾಪಡೆ. ಇನ್ನೊಂದು ವಾಯುಪಡೆ. ಇನ್ನೊಂದು ಯಾವುದು? ವಾಯುಪಡೆ. ಇದು ಭೂಸೇನೆಯ ಕೆಲಸ. ಈಗ ಹೇಳಿದಲ್ಲ, 15,200 ಕಿಲೋಮೀಟರ್ ಉದ್ದದ, ಸುಮಾರು ನೆರೆಯ ರಾಷ್ಟ್ರಗಳು ಎಷ್ಟಿದಾವೆ? ಭಾರತದ ಗಡಿಯನ್ನ ಹಂಚಿಕೊಂಡಿರುವ, ಭೂಗಡಿಯನ್ನ ಹಂಚಿಕೊಂಡಿರುವ ನೆರೆಯ ರಾಷ್ಟ್ರಗಳು ಎಷ್ಟಿದಾವೆ ಮಕ್ಕಳೇ? ನವೀನ 7 ರಾಷ್ಟ್ರಗಳು. ವೆರಿ ಗುಡ್. ಎಷ್ಟು ರಾಷ್ಟ್ರಗಳಿದ್ದಾವೆ? 7 ನೆರೆಯ ರಾಷ್ಟ್ರಗಳಿದ್ದಾವೆ. ಆದ್ರೆ ಈ ನೆರೆಯ ರಾಷ್ಟ್ರಗಳೇನಿದಾವಲ್ಲ, ಅವು ನಮ್ಮನ್ನ ಭಾರತ ಶಾಂತಿಯನ್ನ ಬಳಸಿದ್ರು ಸಹ ಅವು ನಮ್ಮೊಂದಿಗೆ ಶಾಂತಿಯಿಂದ ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅದರಲ್ಲಿ ಕೆಲವು ರಾಷ್ಟ್ರಗಳು ಅತಿ ಹೆಚ್ಚು ಭಯೋತ್ಪಾದಕ ಕೃತ್ಯಯನ್ನ ಮಾಡ್ತಾ ಇದ್ದಾವೆ. ಭಾರತದ ಮೇಲೆ ಈ 2 ನೆರೆಯ ರಾಷ್ಟ್ರಗಳಲ್ಲಿ 2 ರಾಷ್ಟ್ರಗಳು ಭಾರತದ ಮೇಲೆ ಯಾವಾಗಲೂ ಶಾಂತಿ ಭಂಗವನ್ನ ಉಂಟು ಮಾಡ್ತಿದ್ದಾವೆ, ಭಯೋತ್ಪಾದಕ ಚಟುವಟಿಕೆಯನ್ನ ನಡೆಸ್ತಿದ್ದಾವೆ. ಈ 7 ರಾಷ್ಟ್ರಗಳಲ್ಲಿ ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಯಾವುವು ಮಕ್ಕಳೇ? ಹ್ಯಾಂಡ್ಸ್ ಅಪ್. ಹಾಗಾದ್ರೆ ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡ್ತಿರುವಂತ ರಾಷ್ಟ್ರಗಳು ಯಾವುವು? ವೆರಿ ಗುಡ್. ಚೀನಾ ಮತ್ತು ಪಾಕಿಸ್ತಾನ ನಮ್ಮ ಗಡಿ ಭಾಗದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸ್ತಿದೆ. ಅದರಲ್ಲಿ ಪಾಕಿಸ್ತಾನ ಹೆಚ್ಚಾಗಿ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಯನ್ನ ಮಾಡ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಭಾರತ ಅವರು ಭಯೋತ್ಪಾದಕ ಕೃತ್ಯಗಳನ್ನ ಮಾಡಿದ್ದರೂ ಸಹ ಆ ರಾಷ್ಟ್ರಗಳೊಂದಿಗೆ ಸುಮಧುರ ಬಾಂಧವ್ಯವನ್ನ ಹೊಂದಲಿಕ್ಕೆ, ಶಾಂತಿ ಮಾತುಕತೆಯನ್ನ ನಡೆಸಲಿಕ್ಕೆ, ಸಂಧಾನವನ್ನ ನಡೆಸಲಿಕ್ಕೆ ಭಾರತ ಇಚ್ಛೆಯನ್ನ ಪಡ್ತಾ ಇದೆ. ಹಾಗಾಗಿ ಭೂಗಡಿಯನ್ನ ಕಾಯ್ತಕ್ಕಂಥದ್ದು ಜವಾಬ್ದಾರಿ. ಮಕ್ಕಳು ಇನ್ನೊಂದು ತಿಳ್ಕೋಬೇಕು, ಈ 3 ಸೇನಾಪಡೆಗಳ ಪ್ರಧಾನ ದಂಡನಾಯಕರು ಯಾರಾಗಾದ್ರೆ? ಈ 3 ಪಡೆಗಳಿಗೆ ಒಬ್ಬ ಪ್ರಧಾನ ದಂಡನಾಯಕರು ಇರ್ತಾರೆ. ಹಾಗಾದ್ರೆ ಆ ಪ್ರಧಾನ ದಂಡನಾಯಕರು ಯಾರು? ವೆರಿ ಗುಡ್. ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು. 3 ಸೇನಾಪಡೆಗಳ ಯಾವ ದಂಡನಾಯಕರು? ರಾಷ್ಟ್ರಪತಿಯವರು ಈ 3 ಸೇನಾಪಡೆಗಳ ಪ್ರಧಾನ ದಂಡನಾಯಕರಾಗಿರ್ತಾರೆ. ಅವರು ಈ 3 ಪಡೆಗಳನ್ನ ಸಂಯೋಜನೆಗೊಳಿಸತಕ್ಕಂಥದ್ದು, ಸಮನ್ವಯಗೊಳಿಸತಕ್ಕಂಥದ್ದು, ಅದರ ಪ್ರಧಾನ ದಂಡನಾಯಕರು ಯಾವಾಗಲೂ ರಾಷ್ಟ್ರಪತಿಯವರು ಆಗಿರ್ತಾರೆ. ಈಗ ಅದರಲ್ಲಿ ನಾವೊಂದು ಭೂಸೇನಾಪಡೆಯ ಬಗ್ಗೆ ತಿಳ್ಕೊಂಡ್ವಲ್ವಾ? ಈ ಭೂಸೇನಾಪಡೆಯಲ್ಲೂ ಕೂಡ ಹಲವು ವಿಧಗಳಿದೆ. ಅಶ್ವದಳ ಇದೆ, ಫಿರಂಗಿ ಪಡೆ, ಗಜಪಡೆ, ಭೂಸೇನಾಪಡೆ ಅಂತೇಳಿ ಬರ್ತದೆ. ಟ್ಯಾಂಕರ್ ಬಳಸ್ತಕ್ಕಂಥದ್ದವರ ಕುದುರೆ ಮೇಲೆ ಸವಾರಿ ಮಾಡ್ತಕ್ಕಂಥ ದಳ ಇದೆ, ಪದಾತಿ ದಳ ಇದೆ, ಕಾಲಲ್ಲೇ ಎಲ್ಲೇ ನಡ್ಕೊಂಡು ಹೋಗಿ ಯುದ್ಧವನ್ನ ಮಾಡ್ತಕ್ಕಂಥದ್ದು. ಹೀಗೆ ಅದರಲ್ಲೂ ಅನೇಕ ವಿಧಗಳು ನಮಗೆ ಕಂಡು ಬರ್ತವೆ. ಈ ಭೂಸೇನಾಪಡೆ, ಈ 3 ಸೇನಾಪಡೆಗಳು ಅಷ್ಟೇ ಮುಖ್ಯ. ಇದು ಅದು ಮುಖ್ಯ, ಇದು ಮುಖ್ಯ ಅಂತ ಅನ್ನಂಗಿಲ್ಲ. 3 ಸೇನಾಪಡೆಗಳು ನಮ್ಮ ರಾಷ್ಟ್ರದ ರಕ್ಷಣೆಯಲ್ಲಿ, ದೇಶದ ರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ್ದು
ಆಗಿದೆ. ಈಗ ನಾವು ಭೂಗಡಿ ಎಷ್ಟಿದೆ ಅಂತ ತಿಳ್ಕೊಂಡ್ವಿ. ಹಾಗೇನೆ ಜಲಗಡಿ ನೋಡಿ, ಈ ಭೂಗಡಿ ಏನಿದೆ ಇಲ್ಲಿ ಗುಜರಾತಿನ ಕಾಂಡ್ಲದಿಂದ ಪ್ರಾರಂಭವಾಗಿ ಈ ಕಲ್ಕತ್ತಾದವರೆಗೆ ಈಗ ನೋಡಿ, ಇಲ್ಲೆಲ್ಲ ಭಾರತ ಇದೆಯಲ್ಲ, ಮೇಲೆಲ್ಲ ಭೂಭಾಗ ಇದೆ ತಾನೆ. ನೋಡಿ ಇದೆಲ್ಲ ಸಂಪೂರ್ಣ ಭೂಭಾಗದಿಂದ ಕೂಡಿದೆ, ಹೌದಲ್ವಾ ಮಕ್ಕಳೇ? ಹಾಗಾಗಿ ಇದು 15,200 ಕಿಲೋಮೀಟರ್ ಇದೆ. ಎಷ್ಟಿದೆ? 15,200 ಕಿಲೋಮೀಟರ್. ಇದು ಎಂತ ಗಡಿ? ಭೂಗಡಿ. ಈಗ ಭೂಗಡಿ ತಿಳ್ಕೊಂಡ್ವಲ್ವಾ, ಅದೇ ರೀತಿ ಈಗ ನಾವು ಜಲಗಡಿ ತಿಳ್ಕೊಂಡ್ವಿ. ಭಾರತ 3 ಕಡೆ ನೀರಿನಿಂದ ಆವೃತವಾಗಿದೆ, ಸಾಗರಗಳಿಂದ. ಅವು ಯಾರು ಗುರುತಿಸ್ತೀರಾ ಮಕ್ಕಳೇ? ಭಾರತವು ಜಲಗಡಿಯನ್ನ ಹೊಂದಿದೆ. ಹಾಗಾದ್ರೆ ಆ 3 ಜಲಭಾಗಗಳು ಯಾವುವು, ಯಾರು ಗುರುತಿಸ್ತೀರಿ? 3 ಜಲಭಾಗಗಳು ಬನ್ನಿ. ನೋಡಿ ಎಲ್ಲರೂ ಮಕ್ಕಳೇ, ಹಿಂದೂ ಮಹಾಸಾಗರ, ಹಾ, ಅರಬ್ಬಿ ಸಮುದ್ರ, ಹಾ, ಬಂಗಾಳ ಕೊಲ್ಲಿ ಇವುಗಳಿಂದ ಸುತ್ತುವರಿಯಲ್ಪಟ್ಟಿದೆ ನಮ್ಮ ದಕ್ಷಿಣ ಭಾರತ. ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೆ, ಇದು 6,100 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದಾವಲ್ವಾ, ಲಕ್ಷದ್ವೀಪಗಳು. ಇಲ್ಲಿ ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳಿದಾವೆ, ಲಕ್ಷದ್ವೀಪಗಳಿದಾವೆ. ಅವುಗಳ ಗಡಿಯನ್ನು ತೆಗೆದುಕೊಂಡ್ರೆ ಒಟ್ಟು 7,516.5 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ. ಜಲಗಡಿ 7,516.5 ಕಿಲೋಮೀಟರ್ ಉದ್ದದ ಏನು ಹೊಂದಿದೆ? ಜಲಗಡಿಯನ್ನ ಹೊಂದಿದೆ. 7,516.60 ಕಿಲೋಮೀಟರ್ ಉದ್ದದ ಜಲಗಡಿಯನ್ನ ಹೊಂದಿದೆ. ಅದರಲ್ಲಿ ದ್ವೀಪಗಳನ್ನ ಹೊರತುಪಡಿಸಿ ಒಟ್ಟು 247 ದ್ವೀಪಗಳಿದಾವೆ ಭಾರತದಲ್ಲಿ. ಹಿಂದೂ ಮಹಾಸಾಗರದಲ್ಲಿ ಎಷ್ಟು ದ್ವೀಪಗಳಿದಾವೆ? ಬಂಗಾಳ ಕೊಲ್ಲಿ ಮತ್ತು ಈ ಕಡೆ ಅರಬ್ಬಿ ಸಮುದ್ರ, ಭಾರತಕ್ಕೆ ಸಂಬಂಧಪಟ್ಟಂತೆ ಒಟ್ಟು 247 ದ್ವೀಪಗಳಿದಾವೆ. ಎಷ್ಟಿದಾವೆ? ಸೇರಿಸಿಕೊಂಡ್ರೆ 7,516 ದ್ವೀಪಗಳನ್ನು ಹೊರತುಪಡಿಸಿದ್ರೆ 6,100 ಕಿಲೋಮೀಟರ್ ಉದ್ದದ ಜಲಗಡಿಯನ್ನ ಹೊಂದಿದೆ. ಈ ಜಲಗಡಿಯನ್ನ ಕಾಯಬೇಕಾಗಿರ್ತಕ್ಕಂಥದ್ದು ಸಹ ನಮ್ಮ ನೌಕಾಪಡೆಯ ಕರ್ತವ್ಯವಾಗಿದೆ. ಯಾರ ಕೆಲಸವಾಗಿದೆ? ನೌಕಾಪಡೆ. ಈ ಜಲಗಡಿಯನ್ನ ಕಾಯ್ತಕ್ಕಂಥ ಕೆಲಸವನ್ನ ನಮ್ಮ ನೌಕಾಪಡೆ ನಿರ್ವಹಿಸುತ್ತೆ. ಹಾಗಾಗಿ ಇವರು ಸಾಗರದಲ್ಲಿ, ಕರಾವಳಿ ತೀರದಲ್ಲಿ ಅತ್ಯಂತ ಶಿಸ್ತಿನಿಂದ, ಅಥವಾ ಬರೀ ನೋಡಿ ಮೇಲೆ ಕಾಣುವಂತ ದ್ವೀಪಗಳೆಲ್ಲ ಜಲಾಂತರ್ಗಾಮಿಗಳು ಅಂತ ಇರ್ತವೆ, ಸಾಗರದ ಒಳಗೆ ಬಂದು ದಾಳಿಯನ್ನ ಭಾರತದ ಮೇಲೆ ಮಾಡ್ತವೆ. ಈಗ ಸುಮಾರು ಮುಂಬೈಯಲ್ಲಿ ಮುಂಬೈ ದಾಳಿ ನಡೀತಲ್ಲ, ಮುಂಬೈನಲ್ಲಿ ತಾಜ್ ಹೋಟೆಲ್ ಮೇಲೆ ನೋಡಿ ಕರಾವಳಿ ಮೂಲಕ, ಸಮುದ್ರದ ಮೂಲಕ ಬಂದು ದಾಳಿಯನ್ನ ನಡೆಸಿದ್ದು. ಹಾಗಾಗಿ ನಾವು ಜಲಗಡಿಯನ್ನು ಕೂಡ ನಮ್ಮ ದೇಶದ ಕರಾವಳಿ ಪ್ರದೇಶ ಏನಿದೆ ಸುತ್ತಲೂ ನಾವು ರಕ್ಷಣೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಈ ನೌಕಾಪಡೆಯ, ನಮ್ಮ ಕರ್ನಾಟಕದಲ್ಲಿ ನೌಕಾಪಡೆಯ ನೆಲೆ ಇದೆ. ಯಾರ ಹೇಳ್ತೀರಾ ಯಾವುದು? ನಮ್ಮ ಕರ್ನಾಟಕದಲ್ಲಿರುವಂತಹ ನೌಕಾಪಡೆಯ ಕೇಂದ್ರ ಉತ್ತರ ಕನ್ನಡದಲ್ಲಿದೆ, ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ. ಯಾರು ಹೇಳ್ತೀರಿ? ಈಗ ಹಿಂಗೆ ಕಾಪಿ ಹೊಡಿಸ್ಬೇಡಿ. ಯಾರು ಹೇಳ್ತೀರಿ? ನವೀನ. ಸೀ ಬರ್ಡ್ ನೌಕಾನೆಲೆ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ನೌಕಾಪಡೆಗೆ ತರಬೇತಿ ನೀಡುವಂತಹ ಕೇಂದ್ರ ಕರ್ನಾಟಕದಲ್ಲಿ ಸೀ ಬರ್ಡ್ ನೌಕಾನೆಲೆ ಇದೆ. ಅಲ್ಲಿ ಆ ನೌಕಾ ಸೇನೆಗೆ ಬೇಕಾದಂತಹ ತರಬೇತಿ, ಸಂಶೋಧನೆ ಇತ್ಯಾದಿ ಅಲ್ಲಿ ನಡೆಸಲಾಗುತ್ತೆ. ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು, ಮತ್ತೆ ನೇಮಕಾತಿ ಮಾಡಿಕೊಳ್ತಕ್ಕಂಥದ್ದು ಇತ್ಯಾದಿ ವಿಚಾರಗಳಿಗೆ ಆ ನೌಕಾನೆಲೆ ಕಾರ್ಯವನ್ನ ನಿರ್ವಹಿಸುತ್ತೆ. ಈಗ ಅರ್ಥ ಆಯ್ತಲ್ವಾ? ಅದೇ ರೀತಿ ಇನ್ನೊಂದು ಸೇನಾಪಡೆ ಉಳಿತು. ಯಾವುದು ಮಕ್ಕಳೇ? ಅದು ವಾಯುಪಡೆ. ನೋಡಿ, ಈಗ ಕೇವಲ ಮನುಷ್ಯ ನೀರಿನಂತೆ ಈಜಬಲ್ಲ, ಗೊತ್ತಾಯ್ತು? ನೀರಿನಲ್ಲೂ ಬರಬಹುದು ಶತ್ರುಗಳು. ಹಾಗೇನೆ ಗಾಳಿಯಲ್ಲೂ ಕೂಡ ತೇಲಿ ಬರಬಲ್ಲರು. ಪಕ್ಷಿಯಂತೆ ಈಗ ಮನುಷ್ಯ ಹಾರಾಡುವುದನ್ನ ಕಲಿತಿದ್ದಾನೆ. ಯಾವುದೇ ಯುದ್ಧ ವಿಮಾನಗಳ ಮೂಲಕನೂ ಕೂಡ ರಾಷ್ಟ್ರಗಳ ಮೇಲೆ ಬಂದು ದಾಳಿಯನ್ನ ಮಾಡಬಹುದು. ನಿಮಗೆ ಗೊತ್ತಿದೆ, ಈಗ ಸುಮಾರು 3-4 ವರ್ಷಗಳ ಹಿಂದೆ ಪುಲ್ವಾಮಾ ದಾಳಿ ಅಂತ ಆಯ್ತು.
ಆತ್ಮಾಹುತಿ ದಾಳಿಗೆ ಸುಮಾರು 40ಕ್ಕಿಂತ ಹೆಚ್ಚು ಭಾರತೀಯ ಸೈನಿಕರು ಸತ್ತು ಹೋದ್ರು. ಆ ಬರ್ತಕ್ಕಂಥ ನಮ್ಮ ಮಿಲಿಟರಿ ಸೈನಿಕರು ಬರ್ತಕ್ಕಂಥ ಆ ವಾಹನಕ್ಕೆ ಇನ್ನೊಬ್ಬ ಆತ್ಮಾಹುತಿ ದಾಳಿ ಆ ಸೈನ್ಯವನ್ನ ನಾಶಪಡಿಸಬೇಕು ಅಂತ ಹೇಳಿ ಹೋಗಿ ಅದಕ್ಕೆ ದಾಳಿ ಮಾಡಿದಾಗ ಸುಮಾರು 40ಕ್ಕಿಂತ ಹೆಚ್ಚು ಸೈನಿಕರು ಸತ್ತೋದ್ರು. ಆಗ ನಮ್ಮ ಭಾರತದ ಸೇನೆ ನೋಡಿ ಪಾಕಿಸ್ತಾನದ ನೆಲೆಯ ಮೇಲೆ ಹೋಗಿ ಅಲ್ಲಿದ್ದಂತ ಭಯೋತ್ಪಾದಕ ಆ ಗುಂಪಿನ ಮೇಲೆ ಶಿಬಿರದ ಮೇಲೆ ಹೋಗಿ ದಾಳಿ ಮಾಡಿ ವಾಪಸ್ ಬಂತು. ಅದನ್ನೇ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಕರಿತೀವಿ. ಇದಾದ್ಮೇಲೆ ಪಾಕಿಸ್ತಾನ ಭಾರತದ ಮೇಲೆ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ನೋಡಿ ಇದೆಲ್ಲ ಕೃತ್ಯವನ್ನ ಮಾಡಿದ್ದು ಪಾಕಿಸ್ತಾನ. ನಾವು ಅನೇಕ ಸಾರಿ ಇಂಥ ಕೃತ್ಯಗಳಿಗೆ ಒಳಗಾಗಿದ್ದೀವಿ. ನೋಡಿ ನಮ್ಮ ಸೇನಾಪಡೆ ಸುರಕ್ಷಿತವಾಗಿ ಆ ದೇಶದೊಳಗೆ ಹೋಗಿ ಆ ಭಯೋತ್ಪಾದಕರನ್ನ ಹೊಡೆದು ಸುರಕ್ಷಿತವಾಗಿ ಬಂತು. ಯಾಕೆಂದ್ರೆ ನಮ್ಮ ಸೇನೆ ಅಷ್ಟು ಶಿಸ್ತು, ಸಂಯಮ, ತಾಳ್ಮೆ, ಧೈರ್ಯ, ತ್ಯಾಗ ಎಲ್ಲವನ್ನ ಒಳಗೊಂಡಿದೆ. ನಂತರ ಇದಕ್ಕೆ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಪಾಕಿಸ್ತಾನ ಭಾರತದ ವಾಯುಸೇನೆಯ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನ ಹಾಕೊಳ್ತು. ಆಗ ಭಾರತದ ವಾಯುಸೇನೆಯ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ ಅದನ್ನ ಪತ್ತೆ ಹಚ್ಚಿ ಭಾರತದ ಸೇನೆ ಅವರ ಕಾರ್ಯವನ್ನ ವಿಫಲಗೊಳಿಸ್ತು. ನೋಡಿ ಇದ್ದಿದ್ರೆ ನಮ್ಮ ಭಾರತದ ವಾಯುಸೇನೆಯೇ ನಾಶ ಆಗೋಗ್ತಿತ್ತು, ನಮ್ಮ ದೇಶದ ನಾಗರಿಕರ ಸಾವಿಗೆ ಕಾರಣ ಆಗ್ತಿತ್ತು. ಹಾಗಾಗಿ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ವಾಯುಸೇನೆ ಸುಸಜ್ಜಿತ ತಂತ್ರಜ್ಞಾನವನ್ನ ಒಳಗೊಂಡಿರ್ತಕ್ಕಂಥ ಸಾಕಷ್ಟು ಯುದ್ಧ ವಿಮಾನಗಳನ್ನ ಒಳಗೊಂಡಿದೆ. ಹಾಗಾಗಿ ಆ ದಾಳಿಯನ್ನ ಪತ್ತೆ ಹಚ್ಚಿ ಅದನ್ನು ವಿಫಲಗೊಳಿಸಲಾಯಿತು. ಆಗ ಅದರಲ್ಲಿ ಹೋದಂತ ಒಬ್ಬ ಭಾರತೀಯ ಸೈನಿಕ ಅಭಿನಂದನ್ ಅಂತೇಳಿ, ಆ ಅಭಿನಂದನ್ ಆ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಬಂದಂತ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದ. ಆಗ ಇವನ ವಿಮಾನಕ್ಕೂ ಅವರು ಗುಂಡನ್ನ ಹಾರಿಸಿದಾಗ ಇವನ ವಿಮಾನವು ಅಪಘಾತಕ್ಕೊಳಗಾಯಿತು. ಆಗ ಪ್ಯಾರಾಚೂಟ್ ಅನ್ನ ಅವನು ಕಟ್ಟಿಕೊಂಡು ಧುಮುಕಿದ. ಆದ್ರೆ ಅಕಸ್ಮಾತ್ ಆಗಿ ಅವನು ಪಾಕಿಸ್ತಾನದ ಗಡಿಯಲ್ಲಿ ಬೀಳಬೇಕಾಯ್ತು. ಬಿದ್ದ ತಕ್ಷಣ ತನ್ನಲ್ಲಿ ಅವನು ಎದ್ದು ಓಡೋಗಿ ನೀರಿನಲ್ಲಿ ಆ ದಾಖಲೆಗಳನ್ನ ಏರಿಟ್ಕೊಂಡಿದ್ದ, ಅದನ್ನೆಲ್ಲ ಅಳಿಸಿ ಕೆಲವನ್ನ ತಿಂದು ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸೈನ್ಯದ ಬಗ್ಗೆ, ಭಾರತದ ಬಗ್ಗೆ ಅವನು ಏನು ನುಡಿಲಿಲ್ಲ. ಆದ್ರೆ ಆಗ ನರೇಂದ್ರ ಮೋದಿ ಅವರ ಒಂದು ಚಾಣಾಕ್ಷ ರಾಜಕೀಯ ತನದಿಂದ, ಯಾಕೆಂದ್ರೆ ಎರಡು ದೇಶಗಳ ಮಧ್ಯೆ ಯುದ್ಧ ಘೋಷಣೆ ಆಗಿಲ್ಲ, ಹಾಗಾಗಿ ರಾಜಕೀಯ ಚಾಣಾಕ್ಷ ನೀತಿಯಿಂದ ಅವನನ್ನ ಬಿಡಿಸುವಲ್ಲಿ ಯಶಸ್ವಿಯಾದ್ರು. ಆಗ ವಾಘಾ ಗಡಿಯ ಮೂಲಕ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಿದ್ರು. ಅಭಿನಂದನ್ಗೆ ತುಂಬಾ ಶಿಕ್ಷೆಯನ್ನ ಕೊಟ್ಟರು ಪಾಕಿಸ್ತಾನದಲ್ಲಿ. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಭಾರತದ ಮಾಹಿತಿಯನ್ನ ಹಂಚಿಕೊಳ್ಳಿಲ್ಲ. ಅವ್ರು ಎಷ್ಟೇ ಶಿಕ್ಷೆ ಕೊಟ್ಟರು ನಮ್ಮ ಸೈನಿಕರು ಈ ರೀತಿ ತ್ಯಾಗ ಮನೋಭಾವನೆಯನ್ನ ಹೊಂದಿರೋದ್ರಿಂದಲೇ ನಾವು ಇವತ್ತು ಸುರಕ್ಷಿತವಾಗಿರ್ಲಿಕ್ಕೆ, ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಈ ಮೂರು ಸೇನಾಪಡೆಗಳು ಏನಿದಾವಲ್ಲ, ಈ ಸೇನಾಪಡೆಗಳು ನಮ್ಮ ದೇಶದ ರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ಇವು ನಿರ್ವಹಿಸ್ತಾ ಇದ್ದಾವೆ. ಈಗ ನಮ್ಮ ಸೇನಾಪಡೆಗಳ ರಚನೆಯನ್ನು ನೋಡೋಣ. ಹಾಗಾಗಿ ನಮ್ಮ ರಾಷ್ಟ್ರದ ರಕ್ಷಣೆಯಲ್ಲಿ ಸೇನಾಪಡೆಗಳು ಬಹುಮುಖ್ಯ ಪಾತ್ರವನ್ನ ವಹಿಸಿವೆ. ಅದರಲ್ಲಿ ಮೂರು ಸೇನಾಪಡೆಗಳು ಸಹ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸಿವೆ. ಈಗ ಮುಂದೆ ನಮ್ಮ ಸೇನಾಪಡೆಗಳ ರಚನೆಯ ಬಗ್ಗೆ ನೋಡೋಣ. ಈಗ ನಮ್ಮ ಸೇನಾಪಡೆಗಳ ರಚನೆ ಹೇಗೆ ಮಾಡಲಾಗಿದೆ? ಸೇನಾಪಡೆಗಳ ಈ ನೋಡಿ, ನಮ್ಮ ದೇಶದಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಪಡೆ ಮೂರು ಸೇನಾಪಡೆಗಳಿದಾವೆ ಅಂತ ಹೇಳಿದ್ವಿ. ಅದಕ್ಕೆ ಪ್ರಧಾನಮಂತ್ರಿ ರಾಷ್ಟ್ರ ನಾಯಕರಾಗಿರ್ತಾರೆ ಅಂತ ಹೇಳಿದ್ವಿ. ಈ ಮೂರು ಸೇನಾಪಡೆಗೂ ಒಬ್ಬೊಬ್ಬ ಮುಖ್ಯಸ್ಥರಿರ್ತಾರೆ. ಮೂರು ಸೇನಾಪಡೆಗಳಿಗೂ ಒಬ್ಬೊಬ್ಬ ಮುಖ್ಯಸ್ಥರಿರ್ತಾರೆ. ಮೂರು ಸೇನಾಪಡೆಗಳ ಪ್ರಧಾನ ದಂಡ ನಾಯಕರು ರಾಷ್ಟ್ರಪತಿ ಅಲ್ವಾ? ಈಗ ರಾಷ್ಟ್ರಪತಿ ಆದ್ಮೇಲೆ ಮೂರು ಸೇನೆಗಳ ದಂಡ ನಾಯಕರು ಯಾರು? ರಾಷ್ಟ್ರಪತಿ. ಮೂರು ಸೇನಾಪಡೆಗಳ ದಂಡನಾಯಕ ರಾಷ್ಟ್ರಪತಿ. ಹಾಗೇನೆ ಈಗ ಈ ಮೂರು ಪಡೆಗಳು ಏನಿದಾವಲ್ಲ, ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಇದಕ್ಕೂ ಕೂಡ ಮುಖ್ಯಸ್ಥರಿರ್ತಾರೆ. ಅವುಗಳನ್ನು ಏನಂತ ಕರೀತಾರೆ ಅಂತ ನೋಡೋಣ. ಯೋಚನೆ ಮಾಡಿ ಮಕ್ಕಳೇ. ಭೂಸೇನೆ ಇದರ ಮುಖ್ಯಸ್ಥರನ್ನ ಏನಂತ ಕರೀತಾರೆ? ಅದೇ ರೀತಿ ನೌಕಾಪಡೆ, ಇದಕ್ಕೂ ಒಬ್ಬರು ಮುಖ್ಯಸ್ಥರಿರ್ತಾರೆ ಇದನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ. ಹಾಗೇನೆ ವಾಯುಪಡೆ, ಇದರ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ? ಯೋಚನೆ ಮಾಡಿ.
ಸೇನಾ ಮುಖ್ಯಸ್ಥರನ್ನ ಏನಂತ ಕರೀತಾರಮ್ಮ? ದಂಡನಾಯಕ ಅಥವಾ ಜನರಲ್. ದಂಡನಾಯಕ. ವೆರಿ ಗುಡ್. ದಂಡನಾಯಕ ಅಥವಾ ಜನರಲ್ ಏನಂತ ಕರೀತಾರೆ? ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ. ಹಾಗೇನೆ ನೌಕಾಪಡೆಯ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ? ಸಾನಿಕಾ? ಅಡ್ಮಿರಲ್. ವೆರಿ ಗುಡ್. ಅಡ್ಮಿರಲ್ ಎಂದು ಕರೆಯುತ್ತಾರೆ. ನೌಕಾಪಡೆಯ ಮುಖ್ಯಸ್ಥರನ್ನ ಏನು ಬರ್ಕಬೇಕು? ಅಡ್ಮಿರಲ್. ನೌಕಾಪಡೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ? ಅಡ್ಮಿರಲ್. ಅದೇ ರೀತಿ ವಾಯುಸೇನೆಯ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ? ಈ ಕಡೆ ಬಾಯ್ಸ್ ಹ್ಯಾಂಡ್ಸ್ ಅಪ್. ಏರ್ ಚೀಫ್ ಮಾರ್ಷಲ್. ಏರ್ ಚೀಫ್ ಮಾರ್ಷಲ್. ಯಾರಪ್ಪ? ಏರ್ ಚೀಫ್ ಮಾರ್ಷಲ್. ಏರ್ ಚೀಫ್ ಮಾರ್ಷಲ್. ವಾಯುಪಡೆಯ ಮುಖ್ಯಸ್ಥರನ್ನ ಏನಂತ ಕರಿತೀವಿ? ಏರ್ ಚೀಫ್ ಮಾರ್ಷಲ್. ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್. ನೋಡಿ, ಈಗ ಒಂದೊಂದು ಪಡೆಗೆ ಒಬ್ಬೊಬ್ಬ ಮುಖ್ಯಸ್ಥರು ಇರ್ತಾರೆ. ಈ ಮೂರು ಪಡೆಯ ಮೇಲೆ ಇರ್ತಕ್ಕಂಥವರು ರಾಷ್ಟ್ರಪತಿ. ಮೂರು ಸೇನಾ ಪಡೆಗಳ ಪ್ರಧಾನ ದಂಡನಾಯಕರು ರಾಷ್ಟ್ರಪತಿ. ಹಾಗೆ ಒಂದೊಂದು ಭೂಸೇನೆ, ನೌಕಾಸೇನೆ, ವಾಯುಸೇನೆಗೂ ಕೂಡ ಮುಖ್ಯಸ್ಥರಿರ್ತಾರೆ. ಅವರನ್ನ ನಾವು ಈ ಹೆಸರಿನಿಂದ ಕರಿತೀವಿ. ಹಾಗೇನೆ ಮಕ್ಕಳೇ, ಈ ಮೂರು ಸೇನಾ ಪಡೆಗಳು ಏನಿದಾವಲ್ಲ, ಈ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ 2001ರಲ್ಲಿ ಈ ಮೂರು ಸೇನಾ ಪಡೆಗಳ ಕಾರ್ಯಗಳನ್ನ ಸಮನ್ವಯಗೊಳಿಸಲಿಕ್ಕೆ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಿದ್ರು. ಅವರನ್ನ CIDS ಅಂತ ಕರಿತೀವಿ. CIDS ಅಂತ ಕರಿತೀವಿ. ಇದರ ಅಬ್ರಿವೇಷನ್ ಯಾರು ಹೇಳ್ತೀರಾ ಮಕ್ಕಳೇ? ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್. ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಎಂಬ ಅಧಿಕಾರಿ CIDS ಈ ಮೂರು ಪಡೆಗಳ ಸಮನ್ವಯ ಅಧಿಕಾರಿ. ವೆರಿ ಗುಡ್. ಇವರು ಮೂರು ಸೇನಾ ಪಡೆಗಳೇನಿದಾವಲ್ಲ, ಇದರ ಸಮನ್ವಯ ಅಧಿಕಾರಿಯನ್ನ ನಾವು CIDS ಅಂತ ಕರಿತೀವಿ. ಇದರ ಲಾಂಗ್ ಫಾರ್ಮ್ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್. ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಮೂರು ಪಡೆಗಳ ಸಮನ್ವಯಕ್ಕಾಗಿ 2001ರಲ್ಲಿ ಈ ಹುದ್ದೆ ಮೊದಲು ಇರಲಿಲ್ಲ. 2001ರಲ್ಲಿ ಈ ಮೂರು ಪಡೆಗಳ ಸಮನ್ವಯ ಅಧಿಕಾರಿಯನ್ನಾಗಿ ಇವರನ್ನ ನೇಮಕ ಮಾಡಲಾಯಿತು. ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಅಂತಕ್ಕಂಥ ಅಧಿಕಾರಿ ಕರಿತೀವಿ. ಇವರು ಮೂರು ಸೇನಾ ಪಡೆಗಳ ಆಯಾಯ ಪಡೆಗಳ ಮುಖ್ಯಸ್ಥರಾಗಿ ಇವರು ಕಾರ್ಯನಿರ್ವಹಿಸ್ತಾರೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಮೂರು ಸೇನಾ ಪಡೆಗಳ ಕಾರ್ಯಗಳನ್ನು ಸಂಘಟಿಸುತ್ತಾರೆ. ಇದರ ಮೇಲೆ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಮಂತ್ರಿ ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಕಾರ್ಯಾಂಗದಲ್ಲಿ ಇರ್ತಾರೆ. ಆ ರಕ್ಷಣಾ ಮಂತ್ರಿನೂ ಸಹ ಈ ಮೂರು ಸೇನಾ ಪಡೆಗಳ ಕಾರ್ಯಗಳನ್ನು ಸಂಘಟಿಸ್ತಾರೆ. ಸೇನಾ ಪಡೆಗಳ ಪ್ರತಿಯೊಂದು ವಿಭಾಗವೂ ಕೂಡ ತನ್ನದೇ ಆದಂತಹ ತರಬೇತಿ ಕೇಂದ್ರಗಳನ್ನ ಹೊಂದಿದೆ. ವಾಯುಸೇನೆ, ನೌಕಾಸೇನೆ ಮತ್ತು ಭೂಸೇನೆ, ಈ ಮೂರು ಸೇನೆಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ಪ್ರತ್ಯೇಕವಾಗಿ ಅವು ತರಬೇತಿ ಕೇಂದ್ರಗಳನ್ನು ಸಹ ಹೊಂದಿವೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈಗ ನಾವು CIDS ಎಂತಕ್ಕಂಥ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಎನ್ನುವಂತ ಅಧಿಕಾರಿಯನ್ನು ನೋಡಿದ್ವಿ. ಹಾಗೆ ಇನ್ನೊಬ್ರು CDS ಅಂತಕ್ಕಂಥ ಅಧಿಕಾರಿ ಇದ್ದಾರೆ. ಯಾರಪ್ಪ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಕರಿತೀವಿ. ಇವರು ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳ ಬಗ್ಗೆ, ದೇಶದ ರಾಜಕೀಯ ನಾಯಕತ್ವಕ್ಕೆ ಒಳ್ಳೆಯ ಗುಣಮಟ್ಟದ ಸಲಹೆಗಳನ್ನ ನೀಡಲಿಕ್ಕೆ ಈ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಯಾರಿಗೆ ಸಲಹೆಯನ್ನ ಕೊಡ್ತಾರೆ ಇವರು? ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳನ್ನ, ದೇಶದ ರಾಜಕೀಯ ನಾಯಕತ್ವವನ್ನ ಯಾರು ವಹಿಸಿಕೊಂಡಿರ್ತಾರೆ ಅವರಿಗೆ ಸಲಹೆಯನ್ನ ಕೊಡ್ಲಿಕ್ಕಾಗಿ ಈ CDS ಎಂಬತಕ್ಕಂಥ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎನ್ನುವ ಅಧಿಕಾರಿ ದೇಶದ ರಾಜಕೀಯ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ವ್ಯಕ್ತಿ. ಮಿಲಿಟರಿ ವಿಷಯಗಳನ್ನ, ಮಿಲಿಟರಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಸಲಹೆಗಳನ್ನ ಕೊಡ್ಲಿಕ್ಕೆ ಇವರನ್ನ ನೇಮಕ ಮಾಡಿರ್ತಾರೆ, CDS ಎನ್ನುವಂತ ಅಧಿಕಾರಿಯನ್ನ. ಇದು 2019ರಲ್ಲಿ ಪ್ರಾರಂಭ.
ಎಷ್ಟರಲ್ಲಿ 2019ರಲ್ಲಿ ಹುದ್ದೆಯನ್ನ ಸೃಷ್ಟಿ ಮಾಡಿದ ಸರ್ಕಾರ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನ 2019ರಲ್ಲಿ ಭಾರತ ಸರ್ಕಾರ ಈ ಹುದ್ದೆಯನ್ನ ಜಾರಿಗೆ ತಂದು, ಈ ಹುದ್ದೆ ಜಾರಿಗೆ ತಂದಂತ ಉದ್ದೇಶ ಏನಪ್ಪಾ ಅಂದ್ರೆ ಮಿಲಿಟರಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಸರ್ಕಾರಕ್ಕೆ ಅದರಲ್ಲೂ ಯಾರು ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ ರಾಜಕೀಯದಲ್ಲಿ ಅವರಿಗೆ ಸಲಹೆಯನ್ನ ಕೊಡಲಿಕ್ಕೆ ಈ ಹುದ್ದೆಯನ್ನ ನೇಮಕ ಮಾಡಲಾಯಿತು. ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನಿ ಮಿಲಿಟರಿ ಸಲಹೆಗಾರರು ಕೂಡ ಆಗಿರ್ತಾರೆ. ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು, ರಕ್ಷಣಾ ಸಚಿವರ ಪ್ರಧಾನ ಸಲಹೆಗಾರರು, ಪ್ರಧಾನ ಸಲಹೆಗಾರ ಯಾರು? ಇವರು CDS. ರಕ್ಷಣಾ ಸಚಿವರ ಪ್ರಧಾನ ಸಲಹೆಗಾರರು ಕೂಡ ಆಗಿರ್ತಾರೆ ಇವರು CDS ಅಂತಕ್ಕಂಥ ಅಧಿಕಾರಿ. ಇವರು ರಕ್ಷಣಾ ಸಚಿವರು ಪ್ರಧಾನ ಮಿಲಿಟರಿ ಸಲಹೆಗಾರರು ಕೂಡ ಆಗಿರ್ತಾರೆ. ಭಾರತದಲ್ಲಿ ಮೊಟ್ಟ ಮೊದಲು ನೇಮಕವಾದಂತ ಈ ಅಧಿಕಾರಿ ಯಾರಪ್ಪ ಅಂದ್ರೆ ನೋಡಿ ಮಕ್ಕಳೇ, ಇವರೇ ಭಾರತದಲ್ಲಿ ಮೊಟ್ಟ ಮೊದಲು ಈ CDS ಅಧಿಕಾರಿಯಾಗಿ ಸ್ಥಾಪನೆ ಆದಂತವರು. ನೋಡೋಣ ಈ ವ್ಯಕ್ತಿ ಯಾರು ಅಂತ ಗುರುತಿಸ್ತೀರಾ? CDS. ಬಟ್ ಈ ವ್ಯಕ್ತಿಯ ಹೆಸರೇನು ನೋಡಿದ್ದೀರಾ? ಅಮೃತ್. BPN ರಾವತ್ ಅಲ್ಲ, ಬಿಪಿನ್ ರಾವತ್. ಭಾರತದ ಮೊಟ್ಟ ಮೊದಲ CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಭಾರತದ ಮೊಟ್ಟ ಮೊದಲ CDS ಅಧಿಕಾರಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎಂತಕ್ಕಂಥ ಅಧಿಕಾರಿಯಾಗಿ ಇವರು ಮೊಟ್ಟ ಮೊದಲು 2019ರಲ್ಲಿ ನೇಮಕವಾದಂತ ಮೊದಲ ಅಧಿಕಾರಿ, CDS ಅಧಿಕಾರಿ. ಹೀಗೆ ನೋಡಿ, ಇವರು ಭಾರತದ ರಾಜಕೀಯ ರಕ್ಷಣಾ ಮಂತ್ರಿಗೂ ಕೂಡ ಮಿಲಿಟರಿ ಸಲಹೆಗಾರರಾಗಿ ಇವರು ಇರ್ತಾರೆ. ಬಿಪಿನ್ ರಾವತ್ ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಆಗಿ ಸ್ಥಾಪನೆ ಆದರು. ಅದೇ ರೀತಿ ರಕ್ಷಣಾ ಸಚಿವಾಲಯ, ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತೆ, ಭಾರತದ ಗಡಿಗೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿನೇ ಕೇಂದ್ರ ಸರ್ಕಾರದ ಕಾರ್ಯಾಂಗದಲ್ಲಿ ರಕ್ಷಣಾ ಸಚಿವಾಲಯ ಇದೆ. ಏನಿದೆ? ರಕ್ಷಣಾ ಸಚಿವಾಲಯ. ಭಾರತ ದೇಶದ ಸಂಪೂರ್ಣ ರಕ್ಷಣಾ ವ್ಯವಸ್ಥೆಯನ್ನ, ಅದರ ಉಸ್ತುವಾರಿಯನ್ನ ನೋಡಿಕೊಳ್ತಕ್ಕಂಥ ಜವಾಬ್ದಾರಿಯನ್ನ ರಾಷ್ಟ್ರೀಯ ರಕ್ಷಣಾ ಸಚಿವಾಲಯ ಹೊಂದಿರ್ತದೆ. ಈ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ. ಎಲ್ಲಿದೆ? ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ರಕ್ಷಣಾ ಸಚಿವರು ಇದರ ಮುಖ್ಯಸ್ಥ. ರಕ್ಷಣಾ ಸಚಿವರು ಇದರ ಮುಖ್ಯಸ್ಥ. ಯಾರು ಮುಖ್ಯಸ್ಥರು? ರಕ್ಷಣಾ ಸಚಿವಾಲಯ ಏನಿದೆಯಲ್ಲ ಅದರ ಮುಖ್ಯಸ್ಥರು ರಕ್ಷಣಾ ಸಚಿವರು. ಇದರ ಮೊದಲ ಮುಖ್ಯಸ್ಥರು ರಕ್ಷಣಾ ಸಚಿವಾಲಯದ ಭಾರತದ ಮೊಟ್ಟ ಮೊದಲ ಇದರ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಯಾರು ಹೇಳ್ತಾರೆ? ಗೊತ್ತಿದೆಯಾ? ನವೀನ್. ಸರ್ದಾರ್ ಬಲದೇವ್ ಸಿಂಗ್. ಸರ್ದಾರ್ ಬಲದೇವ್ ಸಿಂಗ್ ಭಾರತದ ಮೊಟ್ಟ ಮೊದಲ ರಕ್ಷಣಾ ಸಚಿವಾಲಯದ ಮಂತ್ರಿಯಾಗಿದ್ದಾರೆ. ಮುಖ್ಯಸ್ಥರಾಗಿರ್ತಕ್ಕಂಥವರು ಬಲದೇವ್ ಸಿಂಗ್. ಈ ರಕ್ಷಣಾ ಸಚಿವಾಲಯವು ಸಹ 5 ಇಲಾಖೆಗಳನ್ನ ಒಳಗೊಂಡಿದೆ. ರಕ್ಷಣಾ ಸಚಿವಾಲಯವು ಸಹ 5 ಇಲಾಖೆಗಳನ್ನ ಒಳಗೊಂಡಿದೆ. ಅದರಲ್ಲಿ ಒಂದನೇದು ರಕ್ಷಣಾ ಇಲಾಖೆ. ಯಾರು ಹೇಳ್ತೀರಾ? ಯಾವ? ಜೋರಾಗಿ ಹೇಳು, ಗಟ್ಟಿಯಾಗಿ ಹೇಳು. ರಕ್ಷಣಾ ಇಲಾಖೆ, ರಕ್ಷಣಾ ಸಂಶೋಧನೆ ಇಲಾಖೆ, ರಕ್ಷಣಾ ಉತ್ಪಾದನೆ ಇಲಾಖೆ, ಮಾಜಿ ಸೈನಿಕರ ಇಲಾಖೆ, ಮಿಲಿಟರಿ ಸೈನಿಕರ ವ್ಯವಹಾರ ಇಲಾಖೆ. ವೆರಿ ಗುಡ್. ತಾರೀಖ ಹೇಳಿದಾಗೆ ಇದು 5 ಇಲಾಖೆ
ಇಲಾಖೆಗಳನ್ನು ಒಳಗೊಂಡಿದೆ. ರಕ್ಷಣಾ ಸಚಿವಾಲಯವು 5 ಇಲಾಖೆಗಳನ್ನ ಇದರಲ್ಲಿ ಒಳಗೊಂಡಿದೆ. ಯಾವುದು? ರಕ್ಷಣಾ ಸಚಿವಾಲಯ. ಅದು ಯಾವ್ದಪ್ಪ ಅಂದ್ರೆ ಮೊದಲನೇದು ರಕ್ಷಣಾ ಇಲಾಖೆ. ಯಾವುದು? ರಕ್ಷಣಾ ಇಲಾಖೆ. ಎರಡನೇದು ರಕ್ಷಣಾ ಉತ್ಪಾದನಾ ಇಲಾಖೆ. ರಕ್ಷಣಾ ಉತ್ಪಾದನಾ ಇಲಾಖೆ. ಹಾಗೆ ಮೂರನೇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ. ಅಭಿವೃದ್ಧಿ ಇಲಾಖೆ. ನಾಲ್ಕನೇದು ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ. ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ. ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ. ಸೈನ್ಯದಿಂದ ನಿವೃತ್ತಿಯಾಗಿರ್ತಾರಲ್ವಾ ಅವರನ್ನು ಅವರ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಇದೆ. ನೆಕ್ಸ್ಟ್ ಮಿಲಿಟರಿ ವ್ಯವಹಾರಗಳ ಇಲಾಖೆ ಬರ್ಕಬೇಕು. ಮಿಲಿಟರಿ ವ್ಯವಹಾರಗಳ ಇಲಾಖೆ. ಮಿಲಿಟರಿ ವ್ಯವಹಾರಗಳ ಇಲಾಖೆ. ಇವು ರಕ್ಷಣಾ ಸಚಿವಾಲಯದಲ್ಲಿ ಬರ್ತಕ್ಕಂಥ 5 ಇಲಾಖೆಗಳು. ಇವು ತಮ್ಮದೇ ಆದಂತಹ ಕರ್ತವ್ಯಗಳನ್ನ ಈ ಇಲಾಖೆಗಳು ನಿರ್ವಹಿಸ್ತವೆ. ನೋಡಿ, ರಕ್ಷಣಾ ಇಲಾಖೆ, ರಕ್ಷಣಾ ಉತ್ಪಾದನಾ ಇಲಾಖೆ. ರಕ್ಷಣಾ ಸಾಮಗ್ರಿಗಳು ಬೇಕಲ್ವಾ? ದೇಶವನ್ನ ಕಾಯಬೇಕು ಅಂದ್ರೆ 3 ಸೇನಾಪಡೆಗಳಿಗೆ ಶಸ್ತ್ರಾಸ್ತ್ರಗಳು ಬೇಕು, ಹೌದಲ್ವಾ? ಮತ್ತೆ ಅವರಿಗೆ ಸಾಗರದಲ್ಲಿ ಚಲಿಸಲಿಕ್ಕೆ ಹಡಗುಗಳು ಬೇಕು. ಯುದ್ಧದ ಹಡಗುಗಳು, ಸಾಮಾನ್ಯ ಹಡಗುಗಳಲ್ಲ ಅವು. ಮತ್ತೆ ಆ ಸೈನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅವು ಅಷ್ಟು ಸುರಕ್ಷಿತ ತಂತ್ರಜ್ಞಾನದಿಂದ ಕೂಡಿರ್ಬೇಕು. ಅದೇ ರೀತಿ ಸಾಮಾನ್ಯ ವಿಮಾನಗಳಂತೆ ಇರೋದಿಲ್ಲ. ವಾಯುಯಾನೆಯಲ್ಲಿ ಇರ್ತಕ್ಕಂಥ ಯುದ್ಧ ವಿಮಾನಗಳು ಅವು ವಿಶೇಷ ತಂತ್ರಜ್ಞಾನವನ್ನ ಒಳಗೊಂಡಿರ್ತವೆ. ಅದೇ ರೀತಿ ನಮ್ಮ ಭೂಸೇನೆಗೆ ಬೇಕಾಗಿರ್ತಕ್ಕಂಥ ಟ್ಯಾಂಕರ್ಗಳು, ಫಿರಂಗಿಗಳು, ಅವರಿಗೆ ಶಸ್ತ್ರಾಸ್ತ್ರಗಳು, ಅವರಿಗೆ ಬೇಕಾದಂತ ಉಡುಪುಗಳು, ಆಮೇಲೆ ಬುಲೆಟ್ ಪ್ರೂಫ್ ಬಟ್ಟೆಗಳು, ಅವರಿಗೆ ಯಾರು ಹೊಡೆದ ತಕ್ಷಣಕ್ಕೆ ಏನು ಆಗಬಾರ್ದು, ಇವೆಲ್ಲ ಕೊಡ್ಬೇಕು. ನಾನು ಆಗಲೇ ಹೇಳಿದ್ದಲ್ಲ, ಸೈನಿಕರಿಗೆ ಅವೆಲ್ಲ ಇರಲಿಲ್ಲ. ಪ್ರಾರಂಭದಲ್ಲಿ ಭಾರತೀಯ ಸೈನಿಕರಿಗೆ ರಕ್ಷಣೆಗೆ ಬೇಕಾದಂತ ಸಾಮಗ್ರಿಗಳ ಉತ್ಪಾದನೆ ಇರಲಿಲ್ಲ. ಯಾಕೆ? ಬಡತನದಿಂದ ಕೂಡಿತ್ತು. ಆಗ ಭಾರತಕ್ಕೆ ಆಗ ತಾನೇ ಸ್ವಾತಂತ್ರ್ಯ ಸಿಕ್ಕಿತ್ತು. ಈ ದೇಶವನ್ನೆಲ್ಲ ವಿದೇಶಿಯರು ಕೊಳ್ಳೆ ಹೊಡೆದಿದ್ರು. ಹಾಗಾಗಿ ಸಾಧ್ಯವಾಗಿರ್ಲಿಲ್ಲ. ಮಕ್ಕಳೇ, ನಾವು ಇಲ್ಲಿಯವರೆಗೂ ಈ ಒಂದು ತರಗತಿಯಲ್ಲಿ 2 ವಿಷಯಗಳನ್ನ ಕಲ್ತ್ವಿ. ಭಾರತದ 3 ಪಡೆಗಳು, 3 ಪಡೆಗಳ ರಚನೆ, ಅವುಗಳ ಹೇಗೆ ಸಂರಚನೆ ಆಗ್ತದೆ, ಹೇಗೆ ರಚನೆ ಆಗುತ್ತೆ ಅನ್ನೋದನ್ನ ಇಷ್ಟನ್ನ ಕುರಿತು. ಈಗ ಒಂದು ಚಿಕ್ಕದಾಗಿ ಈಗ ಮಕ್ಕಳ ಚಟುವಟಿಕೆಯನ್ನ ಮಾಡೋಣ. ಮಕ್ಕಳ ಇಲ್ಲಿಯವರೆಗೂ ರಾಷ್ಟ್ರ ರಕ್ಷಣೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಒಂದು ಚಿಕ್ಕ ಸ್ಪರ್ಧೆ ಮಕ್ಕಳ ನಿಮಗೆ ಚಟುವಟಿಕೆ ಪಿಕಾರ್ಡ್ ಸ್ಪೀಚ್. ಇಲ್ಲಿ ಚೀಟಿಯನ್ನ ಬರೆದಾಕಿದ್ದೀವಿ ಮಕ್ಕಳಿಗೆ. ಈ ಚೀಟಿ ಬಂದು ನಿಮಗೆ ಯಾವ ವಿಷಯ ಬಂದಿದೆ ಆ ವಿಷಯದ ಬಗ್ಗೆ ಮಾತಾಡಬೇಕು. ಯಾರು ಫಸ್ಟ್ ಬರ್ತೀರಿ ಬೇಗ? ಅಮ್ರೀನ್ ಒಂದು ಚಪ್ಪಾಳೆ. ಅವಳ ಮೂಲಕ ಅಮ್ರೀನ್ ಮೂಲಕ ಈ ಪಿಕಾರ್ಡ್ ಸ್ಪೀಚ್ ಪ್ರಾರಂಭ ಮಾಡಿ. ಒಂದು 2 ನಿಮಿಷದಲ್ಲಿ ಮುಗಿಸ್ಬೇಕು. 1.5 ಇಂದ 2 ನಿಮಿಷದೊಳಗೆ ಚೀಟಿ ತಗೊಳ್ಳೋದು. ನನಗೆ ಬಂದಿರುವ ವಿಷಯ ಭಾರತದ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶಗಳು: ಪಾಕಿಸ್ತಾನ್, ಭೂತಾನ್, ನೇಪಾಳ್, ಮಯನ್ಮಾರ್, ಶ್ರೀಲಂಕಾ, ಚೀನಾ, ಬಾಂಗ್ಲಾದೇಶ. ಇವು ಭಾರತದ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶಗಳು. ನನ್ನ ಹೆಸರು ಗೌಸಿಯಾ ಬಾನು. ನನಗೆ ಬಂದಿರುವ ವಿಷಯ ಭಾರತದ ಜಲಗಡಿಯನ್ನು ಹಂಚಿಕೊಂಡಿರುವ ನೆರೆಹೊರೆ ರಾಷ್ಟ್ರಗಳು: ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಮಾಲ್ಡೀವ್ಸ್ಗಳು ಭಾರತ ಸಮುದ್ರ ಸಂಪರ್ಕ ನೆರೆಹೊರೆ ರಾಷ್ಟ್ರಗಳಾಗಿವೆ. ವೆರಿ ಗುಡ್.
ನೆಕ್ಸ್ಟ್ ಚೀಟಿ ತಗೊಳಮ್ಮ ಸಾನಿಕಾ. ನನಗೆ ಬಂದಿರುವ ವಿಷಯ ರಕ್ಷಣಾ ಸಚಿವಾಲಯ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಈ ರಕ್ಷಣಾ ಸಚಿವಾಲಯದ ಮುಖ್ಯಸ್ಥರು ರಕ್ಷಣಾ ಸಚಿವರು ಸರ್ದಾರ್ ಬಲದೇವ್ ಸಿಂಗ್ ಇದರ ಭಾರತದ ಮೊಟ್ಟ ಮೊದಲ ರಕ್ಷಣಾ ಸಚಿವರಾಗಿದ್ದರು. ರಕ್ಷಣಾ ಸಚಿವಾಲಯ 5 ಇಲಾಖೆಗಳನ್ನು ಹೊಂದಿದೆ. ಮೊದಲನೇದು ರಕ್ಷಣಾ ಇಲಾಖೆ, ಎರಡನೇದು ರಕ್ಷಣಾ ಉತ್ಪಾದನಾ ಇಲಾಖೆ, ಮೂರನೇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ, ನಾಲ್ಕನೇದು ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಐದನೇದು ಮಿಲಿಟರಿ ಸೈನಿಕರ ವ್ಯವಹಾರ ಇಲಾಖೆ. ನನಗೆ ಬಂದಿರೋ ವಿಷಯ 3 ಸೇನಾ ಪಡೆಗಳ ಮುಖ್ಯಸ್ಥರ ಹೆಸರುಗಳು. ದಂಡನಾಯಕ ಭೂಸೇನೆ, ದಂಡನಾಯಕ ಅಡ್ಮಿರಲ್, ವಾಯುಪಡೆಯ ಏರ್ ಚೀಫ್ ಮಾಸ್ಟರ್, ನೌಕಾಪಡೆಯ ಅಡ್ಮಿರಲ್. ವಿದ್ಯಾರ್ಥಿಗಳ ಪಿಕಟ್ ಸ್ಪೀಚ್ ಅಲ್ಲೂ ಕೂಡ ಪರವಾಗಿಲ್ಲ, ಮಕ್ಕಳು ಅದರಲ್ಲೂ ಭಾಗವಹಿಸಿದ್ರು. ಮುಂದಿನ ಅವಧಿಯಲ್ಲಿ ನಮ್ಮ ಭಾರತದ ರಕ್ಷಣಾ ಪಡೆಗಳು, ಅವುಗಳ ತರಬೇತಿ ಕೇಂದ್ರಗಳು ಮತ್ತೆ ಪ್ರಾದೇಶಿಕ ಸಂರಕ್ಷಣಾ ಪಡೆಗಳು ಅವೆಲ್ಲ ಬರ್ತದೆ. ಅದನ್ನ ಮುಂದಿನ ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡಬಹುದೇ. ತರಗತಿಯಲ್ಲಿ ಇವತ್ತು ಭಾಗವಹಿಸಿ ಈ ಕಲಿಕಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.